ನಮಸ್ಕಾರ. ಮತ್ತೊಮ್ಮೆ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಮೈ DMJL ಚೀಸಿಂಗ್ ಸನ್ಶೈನ್ ಫ್ಯಾಮಿಲಿಗೆ ಎಲ್ಲರಿಗೂ ಸ್ವಾಗತ. ನಂದು ಲಾಸ್ಟ್ ವಿಡಿಯೋ ನೋಡಿ ತುಂಬ ಜನ ವ್ಯೂ ಮಾಡಿದ್ದೀರಾ, ತುಂಬ ಜನ ಲೈಕು ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇವತ್ತೊಂದು ಹೊಸ ಹೋಮ್ ರೆಮಿಡಿ ಇದರಿಂದ ಬಂದಿದ್ದೀನಿ. ಅದು ಏನು ಅಂದರೆ ಹೇರ್ ಡೈಯಿಂಗ್ ಕೆಮಿಕಲ್ ಯೂಸ್ ಮಾಡಿದ್ರೆ ನ್ಯಾಚುರಲ್ ಆಗಿ ಹೇಗೆ ಮಾಡೋದು ಅಂತ ನೋಡಿಸ್ತೀನಿ. ಮತ್ತು ಹೇರ್ ಡೈಯಿಂಗ್ ಅಂತಲೇ ಅಲ್ಲ, ಇದು ಹಾಕೋದ್ರಿಂದ ಏನು ಬಿಳಿ ಕೂದಲು ಬರೋದು ಸಹ ಕಮ್ಮಿ ಆಗುತ್ತೆ. ಇದು ಏಕೆಂದರೆ ಈಗಿನ ಜನ್ರೇಷನಲ್ಲಿ ಎಲ್ಲ ಚಿಕ್ಕ ಮಕ್ಕಳಿಂದನೂ ಬೆಳ್ಳಕ್ಕೆ ಬಂದುಬಿಟ್ಟಿರುತ್ತೆ ಕೂದಲೆಲ್ಲ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೂ ಇದು ಹೆಲ್ಪ್ ಆಗುತ್ತೆ. ಇದು ಒಂಥರ ನ್ಯಾಚುರಲ್ ಹೇರ್ ಡೈಯಿಂಗ್ ಥರ. ಇದು ಬೇಕಾದ್ರೆ ದೊಡ್ಡವರಿಂದ ಚಿಕ್ಕವರವರೆಗೂ ಹಾಕ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕೆ ನಾನು ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ಸ್ ಬಂದು ಅಲೋವೆರಾ 2 ತೊಗೊಂಡಿದ್ದೀನಿ. ಮತ್ತು ಐಬಿಸ್ಕಸ್ ಅಂದರೆ ದಾಸವಾಳದ ಹೂವು ತೊಗೊಂಡಿದ್ದೀನಿ. ಮತ್ತು ಹಸಿ ಹಾಲು ತೊಗೊಂಡಿದ್ದೀನಿ. ಕಾಯಿಸಿರೋ ಹಾಲು ತೊಗೋಬಾರ್ದು, ಹಸಿ ಹಾಲು ತೊಗೋಬೇಕು. ಇದಿಷ್ಟನ್ನು ಯೂಸ್ ಮಾಡಿಕೊಂಡು ನಾನು ಒಂದು ಹೇರ್ ಪ್ಯಾಕ್ ಮಾಡ್ತಿದ್ದೀನಿ. ಅದು ಹೇರ್ ಡೈಯಾಗೂ ವರ್ಕ್ ಆಗುತ್ತೆ, ಮತ್ತು ಬಿಳಿ ಕೂದಲು ಬರೋದನ್ನು ತಡೆಯುತ್ತೆ, ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುತ್ತೆ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಹೇರ್ ಗ್ರೋತ್ ಚೆನ್ನಾಗಾಗಿ ಥಿಕ್ನೆಸ್ ಬರುತ್ತೆ, ಸ್ಟ್ರೆಂತ್ ಇರುತ್ತೆ ಹೇರಲ್ಲಿ. ಕೆಲವ್ರು ಕೂದಲು ನೋಡಬೇಕು, ಹೇರಲ್ಲಿ ಸ್ಟ್ರೆಂತೇ ಇರಲ್ಲ, ಮತ್ತು ಆ ಥರ ಆದಾಗೆ ಹೇರ್ಸು ಸ್ಪ್ಲಿಟರ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಫಸ್ಟಿಗೆ ಹೈಬಿಸ್ಕಸ್ನೆಲ್ಲ ತೊಳೆದು ಆಗಲೇ ಒಣಗಿಸಿಟ್ಕೊಂಡಿದ್ದೆ. ಇದರ ಪೆಟಲ್ಸ್ನೆಲ್ಲ ತೊಗೊತಾ ಇದ್ದೀನಿ. ಇದು ಹಾಕ್ಕೋಬೋದು, ಹೂವನು ಇದು ತುಂಬ ಒಳ್ಳೆಯದು. ಒಂಥರ ನ್ಯಾಚುರಲ್ ಹೇರ್ ಡೈಯಿಂಗು. ಮತ್ತು ಏನೇ ಇನ್ಫೆಕ್ಷನ್ಸ್ ಆಗಲಿ, ಇಚಿಂಗ್ ಆಗಲಿ ಆ ಥರ ಇದ್ದರೆ ಎಲ್ಲನೂ ಕ್ಯೂರ್ ಮಾಡುತ್ತೆ. ಮತ್ತು ಹೇರು ಸಹ ಶೈನಿ ಮತ್ತು ಸ್ಟ್ರೆಂತ್ ಇರುತ್ತೆ, ಸಾಫ್ಟ್ನೆಸ್ ಬರುತ್ತೆ. ಹೇರ್ ರೂಟ್ಸ್ ಬಂದು ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಇವಾಗ 5 ಹಾಕ್ಕೊಂಡಿದ್ದೀನಿ, 5 ಹೈಬಿಸ್ಕಸ್ ಫ್ಲವರ್ಸ್ ಹಾಕ್ಕೊಂಡಿದ್ದೀನಿ ಫುಲ್ಲು. ಇದನ್ನಿಷ್ಟೂ ಮತ್ತು ಅಲೋವೆರಾ ಕಟ್ ಮಾಡಿ ಅದ್ರ ಜೆಲ್ ತೊಗೊತಿದ್ದೀನಿ. ನಾನು ಈ ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೀನಿ. ಅಲೋವೆರಾನು ಅಷ್ಟೇ, ಕಿತ್ತ ಮೇಲೆ ಒಂದು ಯೆಲ್ಲೋ ಕಲರ್ ಜೆಲ್ ಥರ ಬರುತ್ತೆ ಕಿತ್ತಿದ ತಕ್ಷಣ. ಅದನ್ನೆಲ್ಲ ತೊಳೆದು ಇಟ್ಕೋಬೇಕು. ಮತ್ತು ಸ್ನಾನ ಆದಮೇಲೆ ಅಲೋವೆರಾ ಜೆಲ್ ಮಾತ್ರ ನಾವು ಅಪ್ಲೈ ಮಾಡೋದ್ರಿಂದ ಹೇರ್ಸು ಸಾಫ್ಟು ಬರುತ್ತೆ. ಕಂಡೀಷ್ನರ್ ಥರ ಯೂಸ್ ಮಾಡ್ಬೋದು ಅದನ್ನು. ಇಲ್ಲಾಂದರೆ ನಾವು ಇದನ್ನೇ ಯೂಸ್ ಮಾಡೋದ್ರಿಂದನೂ ಅಪ್ಲೈ ಆಗುತ್ತೆ. ಹೇರ್ಸು ಸಾಫ್ಟ್ ಮತ್ತು ಶೈನಿ ಬರುತ್ತೆ, ಸಿಲ್ಕಿ ಹೇರ್ ಥರ ಆಗುತ್ತೆ.
ತುಂಬ ಜನ ಹೇಳ್ತಾರೆ ಇನ್ನು ಬಾಣಂತಿಯಲ್ಲಿ ಹೇರ್ ಫಾಲ್ ಆಗೋಗುತ್ತೆ, ಹೇರ್ ಫಾಲ್ ಕಂಟ್ರೋಲ್, ಹೇರ್ ಫಾಲ್ಗೆ ತುಂಬಾ ಆಗುತ್ತೆ ಅಂತೆಲ್ಲ. ಅದೆಲ್ಲ ಕಂಟ್ರೋಲ್ ಆಗುತ್ತೆ ಇದರಿಂದ. ಸೊ ಇದಕ್ಕೆ ಹಾಗೆ ಐಬಿಸ್ಕಸ್ ಹಾಕ್ಕೊತಾ ಇದ್ದೀನಿ, ಫ್ಲವರ್ಸು. ಸೊ ಐಬಿಸ್ಕಸ್ಸು ಮತ್ತು ಐಬಿಸ್ಕಸ್ ಲೀವ್ಸ್ ಸಹ ಹಾಕ್ಕೋಬೋದು. ಮತ್ತು ಸ್ವಲ್ಪ ಹಾಲು, ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಬ್ಲೆಂಡ್ ಮಾಡ್ಕೊಬರ್ತೀನಿ. ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ, ಈ ಥರ ಆಗುತ್ತೆ. ಐಬಿಸ್ಕಸ್ ಎಲ್ಲ ಸೇರುತ್ತೆ, ಸರಿ ಹಿಂಗಾಗಿರುತ್ತೆ. ಸೊ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ಸೇಮ್ ವಾಟರ್ ಥರ ಆಗುತ್ತೆ. ಸೊ ಈಗ ನಾನು ಅಪ್ಲೈ ಮಾಡಿ ನೋಡಿಸ್ತೀನಿ ನಿಮಗೆ ಹೇಗೆ ಅಪ್ಲೈ ಮಾಡ್ಕೋಬೇಕು. ಸೊ ಇದನ್ನು ಅಪ್ಲೈ ಮಾಡಿದ್ಮೇಲೆ 30 ಮಿನಿಟ್ಸು ಸೊ ಹಾಗೆ ಇರಬೇಕು. 30 ಮಿನಿಟ್ಸು ಇದ್ಮೇಲೆ ಆಮೇಲೆ ಒಂದೊಂದನ್ನೇ ಅಪ್ಲೈ ಮಾಡ್ತೀನಿ. ಮತ್ತು ಹೇರು ಸಹ ನನಗೆ ತುಂಬ ಗ್ರೋ ಆಗಿದೆ. ಸೊ ನನಗೆ ಫುಲ್ ತುಂಬ ಹೇರ್ ಫಾಲ್ ಇತ್ತು, ತುಂಬ ನನಗೆ ಗ್ರೋನೆಸ್ಸು, ನನಗೆ ಚೇಂಜಸ್ ಗೊತ್ತಾಗ್ತದೆ. ಫಸ್ಟು ನಾನು ಇದನ್ನು ಅಪ್ಲೈ ಮಾಡಿರ್ತೀನಿ. ಸುಮ್ಮನೆ ಇದು ಯಾಕೆ ವೇಸ್ಟ್ ಮಾಡೋದು. ಸ್ವಲ್ಪ ಹಾಲು ಹಾಕಿರೋದ್ರಿಂದ ಸೊ ಹಿಂಗಾಗಿದೆ. ಸೊ ಆ್ಯಕ್ಚುಲಿ ಹಿಂಗೆ ಆಗಬೇಕು. ಸೊ ಇಲ್ಲಾಂದರೆ ನಿಮಗೆ ಹಾಲು ಬೇಡ ಅನ್ನೋರು ಸ್ಕಿಪ್ ಮಾಡಿಕೊಂಡು ಜಲ್ಲು ಮತ್ತು ಹೈಬಿಸ್ಕಸ್ ಮಾತ್ರ ಹಾಕ್ಕೋಬೋದು. ಸೊ ಇದು ನನಗೂ ನಮ್ಮ ಅಪ್ಪಗೆ ಇಬ್ಬರಿಗೂ ಆಗುತ್ತೆ. ಸೊ ಇಬ್ಬರಿಗೂ ಯೂಸ್ ಮಾಡ್ಕೊತೀವಿ. ಒಂದು ಸ್ವಲ್ಪ ಜಲ್ಲಿ ಟೈಪ್ ಬರುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ನಾನು ಹಾಲು ಹಾಕಿರೋದ್ರಿಂದ ಈ ಥರ ಬಂದಿದೆ. ಸೊ ಇದು ತುಂಬ ಒಳ್ಳೆಯದು, ತಂಪು ನೀಡುತ್ತೆ ತಲೆಗೂ ಸಹ. ನ್ಯಾಚುರಲ್ ಇಂಗ್ರೀಡಿಯೆಂಟು. ಮತ್ತು ಚಿಕ್ಕ ಏಜಿಂದನೇ ಚಿಕ್ಕ ಏಜಲ್ಲೇ ಕೆಲವರಿಗೆ ಬೆಳಿ ಕೂದಲೆಲ್ಲ ಬಂದಿರುತ್ತೆ. ಸೊ ಅದೆಲ್ಲ ಪ್ರಿವೆಂಟ್ ಮಾಡುತ್ತೆ. ಸೊ ಮತ್ತು ಹೇರು ಸಹ ಶೈನಿ ಮತ್ತು ಹೈಡ್ರೇಟ್ ಮಾಡುತ್ತೆ ಚೆನ್ನಾಗಿ. ಸ್ಕಾಲ್ಪ್ ಸಹ ತುಂಬ ಚೆನ್ನಾಗಿರುತ್ತೆ. ನೀವು ಫುಲ್ ಕೂದಲು ಕಚ್ಚೋದೇನು ಬೇಡ, ಫುಲ್ ಸ್ಕಾಲ್ಪಿಗೆ ಮಾತ್ರ ಹಿಂಗೆ ಹಾಕ್ಕೊಂಡು ಮತ್ತು ಈ ಅಲೋವೆರನ್ನು ಮಾತ್ರ ಎತ್ತಿ ಫುಲ್ ಕೆಳಗೆ ತುದಿ ಕೂದಲವರೆಗೂ ಹಾಕ್ಕೊಂಡ್ರೆ ಸಾಕು. ಇಲ್ಲ ಇದನ್ನೇ ಹಾಕ್ಕೊತೀನಿ ಅಂದ್ರೂ ಹಾಕ್ಕೋಬೋದು. ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇದು. ಸೊ ಆ್ಯಂಟಿ ಏಜಿಂಗ್ ಥರನೂ ವರ್ಕ್ ಆಗುತ್ತೆ. ಸೊ ನಾನು ಫುಲ್ ಕೂದಲು ಹಾಕ್ಕೊತೀನಿ. ಸೊ ನಾನು ಏನು ಹೇರ್ ಆಯಿಲ್ ಯೂಸ್ ಮಾಡ್ತೀನಿ ಅದನ್ನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ನನಗೂ ಅಷ್ಟೇ
ಪೋಸ್ಟ್ ಪ್ರೆಗ್ನೆನ್ಸಿಲಿ ಫುಲ್ ಹೇರ್ ಫಾಲ್ ಆಗೋಗಿತ್ತು. ಸೊ ಅದು ಈಗ ಒಂದು 4-5 ಮಂತ್ಸಿಂದ ನನಗೆ ಚೆನ್ನಾಗಿ ಹೇರ್ ಚೆನ್ನಾಗಿ ಗ್ರೋ ಆಗ್ತಿದೆ. ಸೊ ಅದಕ್ಕೆ ಏನೇನು ಮಾಡ್ತೀನಿ ಅದನ್ನು ನಾನು ಬೇಕಾದ್ರೆ ತಿಳಿಸ್ಕೊಡ್ತೀನಿ. ನೋಡಿ ಈಗ ಇಷ್ಟುತ್ತಾ ಇದೆ ಕೂದಲು ಮಾಡಿಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಂತೆ. ಸ್ಕಾಲ್ಪಿಗೆಲ್ಲ ನೀಟಾಗಿ ಇಳಿಯುತ್ತೆ. ಸೊ ಆಗ ಸ್ಕಾಲ್ಪು ಸಹ ಹೇರ್ ಆಗಿ ಸ್ಟ್ರೆಂತ್ ಆಗುತ್ತೆ. ಮತ್ತು ಏನಾದರೂ ಇರಿಟೇಷನ್ಸು ಮತ್ತು ಅಲರ್ಜೀಸ್ ಇದ್ದರೆ ಅದು ಬೇಗ ಹೋಗುತ್ತೆ. ಹೇರ್ ಫಾಲ್ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಇದರಿಂದ. ಹಿಂಗೆ ಒಂದು 5-10 ನಿಮಿಷ ಮಾಡಬೇಕು. 1 ನಿಮಿಷ ಚಿನ್ನ. ಮತ್ತು ಹೇರ್ಸು ಸಹ ಸಾಫ್ಟ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನೀವು ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಏನು ಅನಿಸ್ತು ಅನ್ನೋದು. ಸೊ ನನಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸೊ ನೀವು ಟ್ರೈ ಮಾಡಿಬಿಟ್ಟು ತಿಳಿಸಿ. ಮತ್ತು ಟ್ರೈ ಮಾಡಿದಿರ ಏನೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಇಲ್ಲ ಬೇರೆ ಇಂಗ್ರೀಡಿಯೆಂಟ್ ನಿಮಗೆ ಬೇಕು ಅಂದರೂ ಕಮೆಂಟ್ ಮಾಡಿ. ಸೊ ಮತ್ತು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅದಕ್ಕೂ ತುಂಬ ಲೈಕ್ಸ್ ಕೊಡಿ ನನಗೆ. ಸೊ ಅದು ನನಗೆ ಎನ್ಕರೇಜ್ ಮಾಡುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಇಲ್ಲೆಲ್ಲ ನನಗೆ ತುಂಬ ಕೂದಲು ಉದ್ರೋಗಿತ್ತು. ಸೊ ಈಗ ನೋಡಿ ಬೇಬಿ ಹೇರ್ಸ್ ಎಲ್ಲ ಬರ್ತಾಯಿದೆ. ಸೊ ಇದು ವೀಕ್ಲಿ 2 ಸತಿ ಇಲ್ಲ 3 ಸತಿ ಹಾಕ್ಕೋಬೋದು. 2 ಸತಿ ಇಲ್ಲ 3 ಸತಿ ಹಾಕ್ಕೋಬೋದು ವೀಕ್ಲಿ 2 ಸತಿ 3 ಸತಿ ಹಾಕೋದ್ರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಮತ್ತು ತುಂಬ ಜನ ಬೆಳ್ಳಕ್ಕಾಗೋಗಿದೆ ಕೂದಲು, ಏನು ಮಾಡೋದು, ಡೈ ಹಾಕೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಇದನ್ನೇ ನೀವು ಹಾಕ್ತಾ ಬರ್ತಿದ್ರೆ ಆ ಬೆಳ್ಳಗಿರೋ ಕೂದಲು ಸಹ ಅದು ಬ್ಲ್ಯಾಕಾಗಿ ಟರ್ನ್ ಆಗೋ ಚಾನ್ಸಸ್ ಇದೆ. ಸೊ ನೋಡಿ, ಟ್ರೈ ಮಾಡಿ, ಅಪ್ಲೈ ಮಾಡಿ ನೋಡಿ ನೀವು ಒಂದು ಸತಿ. ಸೊ ಇದನ್ನೆಲ್ಲ ಮಾಡಿ ಮನೇಲಿ ಟ್ರೈ ಮಾಡಿಬಿಟ್ಟು ನನಗೊಂದು ಕಮೆಂಟ್ ಹಾಕಿ. ಮತ್ತು ನೆಕ್ಸ್ಟ್ ವೀಡಿಯೋ ನಾನು ಏನು ಮಾಡಲಿ ಅಂತ ನೀವೇನಾದರೂ ಯಾವುದಾದ್ರೂ ಸಜೆಸ್ಟ್ ಮಾಡಿದ್ರೆ ನಾನು ಅದ್ರ ವೀಡಿಯೋನೂ ಸಹ ಹಾಕ್ತೀನಿ. ಮತ್ತು ಹೇರ್ ಆಯಿಲ್ ಬೇಕಾದರೆ ಅದನ್ನು ಹಾಕ್ತೀನಿ. ಹೇರ್ ಆಯಿಲ್ ಇದೆ, ಫೇಸ್ದು ಬೇಕಾದರೆ ಹಾಕ್ತೀನಿ. ಯಾವ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಅದನ್ನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಅದರ ರಿಸಲ್ಟ್ ಸಹ ನಾನು ನಿಮಗೆ ಹೇಳ್ತೀನಿ. ಸೊ ಇದರಿಂದ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ. ಮತ್ತು ಡ್ಯಾಂಡ್ರಫ್ ಮುಂದೆ ಬರೋ ಚಾನ್ಸಸ್ಸು ಕಮ್ಮಿ ಆಗುತ್ತೆ. ಸೊ ಮತ್ತು ಕೆಲವ್ರಿಗೆ ಹೇರ್ ಲೈಸ್ ಎಲ್ಲ ಬಿದ್ದಿರುತ್ತಲ್ವ, ಏನು ಅದೆಲ್ಲ ಕಮ್ಮಿ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಪ್ಲೀಸ್ ಕಮೆಂಟ್ ಮಾಡಿ, ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಹಿಂಗೆ ಹಾಕ್ಬಿಟ್ಟು 30 ಮಿನಿಟ್ಸ್ ಬಿಡಬೇಕು. ಆಮೇಲೆ ಹೇರ್ ವಾಶ್ ಮಾಡಬೇಕು. ಹೇರ್ ವಾಶ್ ಮಾಡಿದ್ಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಅದ್ರ ವೀಡಿಯೋನ ನಾನು ಅದನ್ನು ನೋಡಿಸ್ತೀನಿ ಹೇರ್ ವಾಶ್ ಮಾಡಿದ್ಮೇಲೆ. ಸೊ ಅದಕ್ಕೂ ಮೊದಲು ನಿಮಗೆ ಪ್ಲೀಸ್ ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ನನ್ನ ವೀಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಇದೊಂದು ನನಗೆ ಎನ್ಕರೇಜ್ಮೆಂಟ್ ಇದ್ದಂಗೆ ಇರುತ್ತೆ. ಸೊ ನಾನು ನೆಕ್ಸ್ಟ್ ವೀಡಿಯೋನು ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ನಾನು ಸ್ಟಾರ್ಟರ್ ಆಗಿರೋದ್ರಿಂದ. ಸೊ ನನಗೆ ನೀವು ಎಷ್ಟು ಲೈಕ್ಸ್ ಕೊಡ್ತೀರೋ ನನಗೆ ಅಷ್ಟು ಎನ್ಕರೇಜ್ ಆಗುತ್ತೆ. ಸೊ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಸೊ ಈಗ ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದಮೇಲೆ ನಿಮಗೆ ನೋಡಿಸ್ತೀನಿ ನಾನು ಹೇರ್ ಹೇಗಿದೆ ಅಂತ.
ಸೊ ನೋಡ್ತಾ ಇದ್ದೀರಲ್ಲ ಗಾಯ್ಸ್. ಸೊ ಈಗ ಆಯಿತು. ಸೊ ನಾನು ನೋಡಿಸ್ತೀನಿ ನನ್ನ ಹೇರ್ ಎಷ್ಟು ಸಾಫ್ಟ್ ಆಗಿದೆ ಅಂತ. ಅಂದರೆ ಇದು ಏನು ಫಸ್ಟ್ ಅಟೆಂಪ್ಟಲ್ಲೇ ನಿಮ್ಗೆ ಅಷ್ಟು ಸಾಫ್ಟ್ನೆಸ್ ಗೊತ್ತಾಗಲ್ಲ. ಸೊ ನೀವು ಅಟ್ಲೀಸ್ಟ್ 1 ಮಂತ್ 2 ಮಂತ್ ಟ್ರೈ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಹೇರ್ಸ್ ಸಾಫ್ಟ್ ಬರುತ್ತೆ. ಮತ್ತು ಸ್ಕಾಲ್ಪು ಮತ್ತು ಸ್ಕಾಲ್ಪ್ ಸಹ ಇಂಪ್ರೂವ್ ಆಗಿ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ನಿಮಗೆ ನೋಡಿಸ್ತೀನಿ. ಸೆಕೆಂಡ್ ನೋಡಿ. ಸೊ ನನಗೆ ಎಷ್ಟು ಅಂತ ಕಾಣ್ತಿರಬೇಕು. ಸೊ ನಾನು ಇದನ್ನು 3 ಮಂತ್ಸಿಂದ ಟ್ರೈ ಮಾಡಿದ್ದೀನಿ. ಸೊ ನನಗೆ ಆಲ್ಮೋಸ್ಟ್ ಗ್ರೋ ಆಗಿದೆ ಹೇರು. ಸೊ ಇದನ್ನು ನೀವು ಟ್ರೈ ಮಾಡಿ ನೋಡಿ, ನೋಡಿಸ್ತೀನಿ ನಿಮಗೆ. ಸೊ ನೋಡ್ತಿದ್ದೀರಲ್ಲ ನನ್ನ ಹೇರ್ಸು. ಸೊ ಈ ಥರ ಬರುತ್ತೆ ಮತ್ತು ಗ್ರೋನೂ ಆಗುತ್ತೆ ಚೆನ್ನಾಗಿ. ಸೊ ನನಗೆ ಗ್ರೋ ಸಹ ಆಗಿದೆ. ಸೊ ಇದಕ್ಕೆಲ್ಲದಕ್ಕೂ ಇಂಪಾರ್ಟೆಂಟ್ ಇದನ್ನು ಮಾಡಬೇಕು. ಹೇರ್ ಪ್ಯಾಕ್ಸು, ಹೇರ್ ಕೇರನ್ನು ತೊಗೋಬೇಕು. ಮತ್ತು ನಾವು ಫುಡ್ಡಲ್ಲೂ ಸಹ ಹೇರ್ ಗ್ರೋಗೆ ಹೆಲ್ಪ್ ಆಗುವಂಥದ್ದು ಪ್ರೋಟೀನ್, ವಿಟಮಿನ್ಸ್ ಮತ್ತು ಬಯೋಟಿನ್ ಸಪ್ಲಿಮೆಂಟ್ಸ್ ತೊಗೋಬೇಕು. ಮತ್ತು ಇನ್ನೊಂದೇನು ಅಂದರೆ ಕೂದಲಿಗೆ ಸ್ಪ್ಲಿಟ್ ಎಂಡ್ಸ್ ಆಗುತ್ತಲ್ವ. ಸೊ ಅದನ್ನು ಹೇಗೆ ಹೇಗೆ ಕಂಟ್ರೋಲ್ ಮಾಡೋದು ಅಂದರೆ, ಸೊ ಇನ್ನೊಂದು ಏನು ಅಂದರೆ ಸ್ಪ್ಲಿಟ್ ಎಂಡ್ಸ್ ಕಮ್ಮಿ ಆಗಬೇಕು ಅಂದರೆ, ಸೊ ನಾವು ಸ್ನಾನ ಮಾಡುವಾಗ ಉಗುರು ಬೆಚ್ಚಗಿರೋ ನೀರು ಮಾತ್ರ ತಲೆಗೆ ಯೂಸ್ ಮಾಡ್ಕೋಬೇಕು. ತುಂಬ ಬಿಸಿ ನೀರು ಹಾಕಿದ್ರೂ ಸ್ಪ್ಲಿಟ್ ಎಂಡ್ಸ್ ಬೇಗ ಆಗುತ್ತೆ. ಸೊ ಅದನ್ನು ರೆಡ್ಯೂಸ್ ಮಾಡಬೇಕಂದ್ರೆ ಅದು ಮಾಡಬೇಕು. ಮತ್ತು ಹೇರ್ ಪ್ಯಾಕ್ ವಾರಕ್ಕೆ 1 ಸತಿ ಆದರೂ ಅಪ್ಲೈ ಮಾಡೋದ್ರಿಂದ ಸೊ ನಿಮ್ಗೆ ಇವೆಲ್ಲ ಹೇರ್ ಕೇರ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಹೇರ್ ಗ್ರೋಗೂ ಹೆಲ್ಪ್ ಆಗುತ್ತೆ. ಮತ್ತು ಸ್ಟ್ರೈಟ್ನರ್ ಸಾಫ್ಟ್ ಹೇರ್ಸ್ಗೂ ಇದಾಗುತ್ತೆ. ಮತ್ತು ಏನು ತಲೆಯಲ್ಲಿ ಇಚ್ಚಿಂಗ್ ಆ ಥರ ಏನೂ ಬರೋದಿಲ್ಲ. ಸೊ ನೀವು ನೋಡ್ತಾ ಇದ್ದೀರಲ್ಲ ನೋಡಿ. ಸೊ ನನಗೆ ಇವಾಗ 7 ಮಂತ್ಸ್ ಬೇಬಿ ಪಾಪ ಇದೆ. ಸೊ ನನಗೆ 3 ಮಂತ್ಸಲ್ಲಿ ತುಂಬಾ ಹೇರ್ ಫಾಲ್ ಆಗಿತ್ತು. ಸೊ ನಾನು ಆಗಿಂದ ಟ್ರೈ ಮಾಡ್ತಿರೋದು. ಸೊ ನನಗೆ ಆಲ್ಮೋಸ್ಟ್ ಉದ್ದ ಬಂದಿದೆ ನೋಡಿ. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಸೊ ನಾನು ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಹೇರ್ಸು. ಸೊ ನಾನು ತುಂಬಾ ಕರ್ಲಿ ಹೇರ್ ಥರ ಇತ್ತು. ಸೊ ಆದಷ್ಟು ಸಾಫ್ಟ್ ಬಂದಿದೆ. ಸೊ ನೀವು ಇದನ್ನು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಹೇಗೆ ರಿಸಲ್ಟ್ ಬಂತು, ಗುಡ್ ಆರ್ ಬ್ಯಾಡ್ ಎರಡನ್ನೂ ಕಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋ ವಾಚ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ. ಮತ್ತು ಪ್ರತಿಯೊಂದು ವೀಡಿಯೋಸ್ಗೂ ಕಮೆಂಟ್ ಮಾಡಿ. ಸೊ ನನಗೂ ಖುಷಿ ಆಗುತ್ತೆ. ಅದು ಬ್ಯಾಡ್ ಆಗಲಿ ಗುಡ್ ಆಗಲಿ ಎರಡೂ ಕಮೆಂಟ್ ಮಾಡಿ. ಸೊ ನಾನು ಎರಡನ್ನೂ ಅಕ್ಸೆಪ್ಟ್ ಮಾಡಿ ಅದನ್ನು ನೆಕ್ಸ್ಟ್ ಏನು ಇಂಪ್ರೂವ್ ಮಾಡ್ಕೋಬೇಕು ನೆಕ್ಸ್ಟ್ ವೀಡಿಯೋಗೆ ಅದನ್ನು ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈಗ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್. ಸೊ ಹಾಗೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡಿ. ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆನೂ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಎನ್ಕರೇಜ್ ಆಗುತ್ತೆ. ಸೊ ನಿಮ್ಮಿಂದ ನಾನು ಎನ್ಕರೇಜ್ ತೊಗೊಬೋದು. ಸೊ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೇಳಿದ್ನಲ್ಲ. ಸೊ ಕಮೆಂಟ್ ಮಾಡಿ ಮತ್ತು ನೋಟಿಫಿಕೇಷನ್ ಬರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ. ಸೊ ನಾನು ಪ್ರತಿ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಸೊ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್.